ಅಬ್ಬಬ್ಬಾ, ಶರತ್, ನೀನ್ ಹೇಳ್ದವ್ರು ಇಲ್ಲಿಗೆ ಬರ್ತಾರಾ? ಇಲ್ಲೇ ಇದಾರಲ್ಲ. ಇಲ್ಲಿದಾರಾ? ಎಲ್ಲಿ? ನೀನ್ ಹೇಳಿದ್ದು ಈ ಮರನ? ಹೌದು ವಿರಾಟ್, ಇವರೇ ನಮ್ಮ ಹಿರಿಯರು. ನಾವೆಲ್ಲ ಬರೋಕ್ಕೂ 100 ವರ್ಷ ಮುಂಚೆನೆ ಇಲ್ಲಿದ್ದವರು. ಶರತ್ ಅವ್ರೆ, ಈ ಮರಕ್ಕೇನ್ ವಿಶೇಷತೆ? ಅದು ಅದನ್ನ ನಾನ್ ಹೇಳ್ತೀನಿ ಸಿಂಧು. 100 ವರ್ಷದ ಹಿಂದೆ ಈ ಊರಲ್ಲಿ ಭೀಕರವಾದ ಬರಗಾಲ ಬಂದಿತ್ತು. ಪ್ರಾಣಿ ಪಕ್ಷಿಗಳು ಕೂಡ ನೀರಿಲ್ದೆ ಸತ್ತು ಬಿದ್ದಾಗ ಈ ಮರ ಒಂದೇ ಹಸ್ರಾಗ್ ನಿಂತಿತ್ತು. ಆಗ ಊರಿನ ಜನರೆಲ್ಲ ಈ ಮರದ ಹತ್ರ ಬೇಡ್ಕೊಂಡು ಬಂದಾಗ ಈ ತಾಯಿ ಈ ಮರದಲ್ಲಿರೋ ಕಾಯನ್ನ ತಾನಾಗೆ ಎಳ್ನೀರನ್ನ ಕಾಯಾಗಿ ಬೀಳ್ಸಿ ಎಲ್ರ ಪ್ರಾಣ ಉಳಿಸ್ತಂತೆ. ಅವತ್ತಿಂದ ಇದು ಬರೀ ಮರ ಅಲ್ಲ, ನಮ್ಮ ಪಾಲಿಗೆ ದೇವ್ರು. ಈ ಊರಿಗೆ ಯಾರೇ ಬಂದ್ರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈ ಮಣ್ಣಿನ ಕಣ ಯಾರಿಗೆ ಸೋಕಿದ್ರೂ ಈ ಮರದ ಋಣದಲ್ಲಿರ್ತಾರೆ. ನೀವು ಬಂದಾಗ್ಲೇ ನಿಮ್ಮನ್ನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಆ ಸೈಕೋ ಕಣ್ಣು ನಿಮ್ಮೇಲೆ ಬೀಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸಿಂಧು, ವಿರಾಟ್, ಇಲ್ಲಾಗ್ತಿರೋದು ಯಾವ್ದ್ರ ಸಂಕೇತ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ವಿಚಿತ್ರ ಏನು ಅಂದ್ರೆ, ಎಷ್ಟೋ ತಿಂಗಳ ಹಿಂದೆ ಬಂದ ಜೋಗವ್ವ ನೀವು ಮನೆಗ್ ಬರೋ ಸಮಯದಲ್ಲೇ ಬಂದು ನನ್ನ ಮಗಳನ್ನ ಹರ್ಸ್ ಹೋದ್ರು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋಣ.